ಮೂಲಸೌಕರ್ಯ ಅಭಿವೃದ್ಧಿ ಮೇನ್ ಬೇಕಂದರೆ ಒಂದು ಮನುಷ್ಯನಿಗೆ ಬೇಕಾದ ಹಾಸ್ಪಿಟ್ಲು, ನಾವು ಮಲ್ಟಿ ಸ್ಪೆಷಲಿಸ್ಟ್ ಎಲ್ಲರೂ ಅಟ್ಲೀಸ್ಟು ಒಂದು ಜೀವ ಹೋಗೋ ಸಮಯದಲ್ಲಿ ಒಂದು ಅಟ್ಲೀಸ್ಟ್ ಇದು ಎಮರ್ಜೆನ್ಸಿ ಕೇರ್ ಇರುತ್ತಲ್ಲ, ಅದಾದರೂ ಆಗಬೇಕನ್ನೋ ನಮ್ಮ ಆಶೆ. ಒಂದೇ ಸಲ ನಾವು ಆಗಬೇಕಂತ ಹೇಳೋದಿಲ್ಲ. ಈಗ 30 ವರ್ಷದಲ್ಲಿ ನಮಗೆ ನಾವು ಬಿ ಜೆ ಪಿ ಬಗ್ಗೆ ಅಭಿಮಾನ ಇದೆ, ನಾವು ಮೂಲ ಬಿ ಜೆ ಪಿ ಕೆರೆಯ ಇಲ್ಲ ಅಂತಲ್ಲ. ಆದರೂ ಅಭಿವೃದ್ಧಿ ವಿಷಯದಲ್ಲಿ ಜೀರೋ ಅಂತ ಹೇಳ್ತೇನೆ 30 ವರ್ಷದಿಂದ. ಅದಕ್ಕೆ ಇನ್ನು ಬರುವ ಅಭ್ಯರ್ಥಿಗಳು ಕಾಗೇರಿ ಸರ್ ಇರ್ಬೋದು, ಯಾರೇ ನಮ್ಮ ಬಿ ಜೆ ಪಿಯಿಂದ ಅವ್ರು MP ಆದರೂ ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳಲ್ಲಿ ರಸ್ತೆ ಇರ್ಬೋದು, ಅವೆಲ್ಲ ಅಭಿವೃದ್ಧಿ ಕಾಣಬೇಕಂತ ಬಯಸ್ತಿದ್ದೇವೆ. ಸರ್, ಕಾಗೇರಿ ಕೂಡ ಇದಕ್ಕೂ ಮುಂಚೆ 3 ಬಾರಿ MLA ಆಗಿದ್ದರು ಕ್ಷೇತ್ರದಲ್ಲಿ. ಹೌದು, ಸ್ಪೀಕರ್ ಕೂಡ ಆಗಿದ್ದವರು. ಹೌದು. ಅವ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ಬಗ್ಗೆ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, ನಮಗೆ ಕೊಟ್ಟಿದ್ದಾರೆ. ಮತ್ತೊಂದು ಸ್ಪೀಕರ್ ಆಗೋ ಒಳ್ಳೆ ಹೆಸರು ಗಳಿಸಿದಂಥ ವ್ಯಕ್ತಿ ಅವರು. ನಮ್ಮ ಆಶೆ ಅಂದರೆ ಮುಂದಿನ MP ಆಗಿ ಆಯ್ಕೆ ಬಂದಮೇಲೆ ನಮಗೆ ಮೂಲಭೂತವಾಗಿ ಏನು ಬೇಕಾದ ಜಲ, ನೀರು, ಆಸ್ಪತ್ರೆ ಅದರಲ್ಲಿ ಸುಧಾರಣೆ ಅಂತ ಬಯಸ್ತೇವೆ ನಾವು. ಸರ್, ಕಾಂಗ್ರೆಸ್ MP ಕ್ಯಾಂಡಿಡೇಟ್ ಇವಾಗ ಅಂಜಲಿ ನಿಂಬಾಳ್ಕರ್ ಅಂತ, ಅವ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ಬಗ್ಗೆ ಹೇಳಕ್ಕೆ ನಮಗೆ ನಮ್ಮವ್ರು ಅನ್ಸೋದಿಲ್ಲ. ಕಾರಣ ಏನಿದೆ, ಅವರು ಆ ಕಡೆ ದೂರದ ಖಾನಾಪುರದವರು, ಈ ಕಿತ್ತೂರು ಖಾನಾಪುರ ಕ್ಷೇತ್ರದಲ್ಲಿ ಅವರು ವ್ಯಾಪ್ತಿಗೆ ಬರ್ತಾ ಇದ್ರು. ಬಾಕಿ ಕನ್ಸಿಡರ್ ಮಾಡಿದ್ರೆ ನಮ್ಮ ಸಿದ್ದಾಪುರ, ಸಿರ್ಸಿ, ಅಂಕೋಲ, ಮುಂಡಗೋಡ ಇವಕ್ಕೆಲ್ಲ ನೋಡ್ರೆ ನಮ್ಮ ಅಭ್ಯರ್ಥಿ ಕಾಗೇರಿಯನ್ನು ಸೂಕ್ತ ಅಂತ ನಾನು ಅನಿಸುತ್ತೆ. ಕಾಗೇರಿ ಬಂದ್ರೆ ಒಳ್ಳೇದಾಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವರು ಆಡಳಿತ ಹೇಗೆ ಕೊಡ್ತಾರೆ ಅದ್ರ ಮೇಲೆ. ಈಗ ಹಿಂದಿನ ಇವರು ಯಾರು ಸ್ಪೀಕರ್ ಆಗಿ ಒಳ್ಳೆ ಆಡಳಿತ ಇದು ಮಾಡಿದ್ದಾರೆ, ಒಂದು ಹೆಸರು ಗಳಿಸಿದ್ದಾರೆ, ಒಳ್ಳೆ ಉತ್ತಮ ಸ್ಪೀಕರ್ ಅಂತ ಹೇಳಿ. ಅನಂತಕುಮಾರ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಅನಂತಕುಮಾರ್ ಬಗ್ಗೆ ವೈಯಕ್ತಿಕವಾಗಿ ಹೇಳೋದು ನನಗೇನು ದ್ವೇಷವಿಲ್ಲ. ಆದರೆ ಒಳ್ಳೆ ಅವ್ರು ಏನು ಮಾತು ಇನ್ನು ಹಿಂದಿನ ಹೋರಾಟ ಮಾಡೋದು, ಈದ್ಗಾ ಮೈದಾನದಲ್ಲಿ ಇರ್ಬೋದು, ಹಿಂದುತ್ವ ಹೋರಾಟ, ಅದಕ್ಕೊಂದು ನನಗೆ ಹ್ಯಾಟ್ಸ್ ಆಫ್. ಆದರೆ ಅಭಿವೃದ್ಧಿ ವಿಷಯದಲ್ಲಿ ಅವ್ರು ಯಾವ ಇನಿಷಿಯೇಟಿವ್ ತೊಗೊಳ್ಬೇಕು ಅದು ಇನ್ನೂ ತೊಗೊಂಡಿಲ್ಲ ಅಂತ, ಮಾಡಿಲ್ಲ ಆಗಿದ್ರು ಅಂತ ಹೇಳೋದು, ಅದ್ರ ಬಗ್ಗೆ ನನಗೆ ಬೇಸರ ಇದೆ.